ನನ್ನ ಗಿಫ್ಟಿಂಗ್ ಬ್ರ್ಯಾಂಡ್ನ ಜರ್ನಿನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹಾಯ್, ಐ ಆಮ್ ಶಶಿ. ನಾನು ಸ್ಟಾರ್ಟ್ ಮಾಡಿರೋದು ನನ್ನದೇ ಆದ ಒಂದು ಗಿಫ್ಟಿಂಗ್ ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತೀನಿ ಅಂತ. ಅದು ಕೂಡ ಜಸ್ಟ್ 4 ಡೇಸಲ್ಲಿ ಮಾತ್ರ. ಸೊ ನಾನು ಇಲ್ಲಿಗೆ ನನ್ನ ಜರ್ನಿನ ಸ್ಟಾಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಏಕಪ್ಪ ಅಂದರೆ ನಾಳೆಯಿಂದ ನನ್ನದೇ ಆದ ಓನ್ ಗಿಫ್ಟಿಂಗ್ ಬ್ರ್ಯಾಂಡ್ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಸಣ್ಣ ಹಳ್ಳಿಯಿಂದ 4 ದಿನದಲ್ಲಿ ಬ್ರ್ಯಾಂಡ್ನ ಲಾಂಚ್ ಮಾಡೋದು ಅದಷ್ಟು ಈಸಿ ಕೂಡ ಇರಲಿಲ್ಲ. ನಾನು ಸ್ಟಾರ್ಟ್ ಮಾಡಿ 4 ದಿನ ಆಗೋಯಿತು. ಆದರೂ ಕೂಡ ಇನ್ನೂ ಭಾಳ ಜನಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂತ ನನ್ನ ಕಂಟೆಂಟ್ ಏನಂತಲೇ ಅರ್ಥ ಆಗಿಲ್ಲ. ಸೊ ನಾನು ಅವ್ರಿಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ, ನಾನು ಸ್ಟಾರ್ಟ್ ಮಾಡಿರೋದು ನನ್ನದೇ ಆದ ಗಿಫ್ಟಿಂಗ್ ಬ್ರ್ಯಾಂಡ್ನ. ಯಾವ ಥರ ಅಂದರೆ ನಿಮ್ಮ ಶರ್ಟ್ ಯಾವ ಬ್ರ್ಯಾಂಡ್ ಇರುತ್ತೆ, ಸೊ ಹಾಗೆ ನನ್ನದೇ ಆದ ಓನ್ ಗಿಫ್ಟಿಂಗ್ ಬ್ರ್ಯಾಂಡ್ನ. ನನ್ನ 4 ದಿನ ಜರ್ನಿ ಜಸ್ಟ್ 4 ದಿನ ಜರ್ನಿ ಇರಲಿಲ್ಲ. ಇದರಿಂದ ಇರೋ ಹಾರ್ಡ್ ವರ್ಕ್ ಮತ್ತು ಇದೊಂದು ನನ್ನ ಸಣ್ಣ ಕನಸು ಕೂಡ ಆಗಿತ್ತು. ಯಾರಿಗೂ ಮನೆಯಲ್ಲಿ ಕೇಳಿದೆ ಕೆಲಸ ಮಾಡಿ ನನ್ನದೇ ಆದ ಸ್ವಂತ ಹಣದಲ್ಲಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ನನ್ನದೊಂದು ಕನಸಿತ್ತು. ಸೊ ಮನೇಲಿ ಕೂಡ ಹೇಗೆ ರಿಯಾಕ್ಟ್ ಮಾಡ್ತಾರೋ, ಸಪೋರ್ಟ್ ಮಾಡ್ತಾರೋ ಇಲ್ಲ ಅಂತ ಭಾಳ ಟೆನ್ಷನ್ ಆಗಿತ್ತು. ಸೊ ನಾನು ಅವ್ರಿಗೆ ಹೇಳ್ದೇನೆ ಸ್ಟಾರ್ಟೇನೋ ಮಾಡಿದ್ದೆ. ಆದರೆ ಒಂದಿನ ಅವ್ರಿಗೂ ಗೊತ್ತಾಯಿತು. ಸೊ ಅವ್ರ ಕಡೆಯಿಂದ ಒಳ್ಳೆಯ ರಿಯಾಕ್ಷನ್ ಮತ್ತು ಸಪೋರ್ಟ್ ಕೂಡ ಇತ್ತು ನನಗೆ. ಸೊ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಮತ್ತು ಹಾಗೂ ಸ್ವಲ್ಪ ಜನ ಫಾಲೋವರ್ ಕೂಡ ಆಗಿದ್ದರು. ಸೊ ನಾನು ಎಲ್ಲರಿಗೆ ಹೇಳೋದು ಧನ್ಯವಾದ. ಸೊ ನನ್ನ 4 ಜನ ಜರ್ನಿಯಲ್ಲಿ ನಿಮ್ಮ ಎಲ್ಲರ ಸಪೋರ್ಟ್ನ ನನಗೆ ಒಳ್ಳೆ ಕಡೆಯಿಂದ ಸಿಕ್ಕಿದೆ. ಸೊ ನಾಳೆಯಿಂದ ನನ್ನ ಬ್ರ್ಯಾಂಡ್ನ ಲಾಂಚ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ನ ನನಗೆ ಹೀಗೆ ಇರಲಿ. ಶರಣ್.